ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಏನು ನಾನೇನು ಇಲ್ಲಿ ಟೂರಿಸಮ್ ಬಂದಿದ್ನಾ? ಇದು ಟೂರಿಸಮ್ ಅಲ್ಲ, ಇಲ್ಲಿ ಬಂದಿರೋದು ಹಂಪೆಗೆ ಟೂರಿಸಮ್ ಬಂದಿಲ್ಲ. ಇಲ್ಲಿ ಪಾಪ ಅವ್ರು ವಿರೋಧ ಪಾರ್ಟಿಲಿದ್ದಾರೆ, ಅವ್ರು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಅಶೋಕ್ಗೆ ಇಬ್ಬರಿಗೂ ಅವ್ರಿಗೆ ಸಮಾಧಾನ ಆಗೋದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಅದಕ್ಕೆ ಅವ್ರೇನೋ ಒಂದು 4 ಮಾತಾಡ್ತಾರೆ, ಅದಕ್ಕೆ ನಾವು ಬೇಜಾರು ಮಾಡ್ಕೋಕ್ಕಾಗ್ತದ? ಮಾತಾಡಲಿ ಬಿಡಿ ಅವ್ರಿಗೆ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ದಿನ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ? ಬೆಲೆ ಏರಿಕೆ, ಭ್ರಷ್ಟಾಚಾರ, ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ. ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮಹಿಳೆಯರಿಗೆ ಯಾವುದೇ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ. ಯುವಕರಿಗೆ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ ಕಾರ್ಯಕ್ರಮವನ್ನ ಯೋಜನೆಯನ್ನ ನೀಡಲಿಲ್ಲ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.